ಉಡುಪಿಯಲ್ಲಿ ಪ್ರವಾಸಿ ಬೋಟ್ ದುರಂತ ಮತ್ತೋರ್ವ ಯುವತಿ ಸಾವು, ಮೃತರ ಸಂಖ್ಯೆ 3ಕ್ಕೇರಿಕೆ. ಉಡುಪಿಯ ಡೆಲ್ಟಾ ಬೀಚ್ ಬಳಿ ಸಂಭವಿಸಿದ ಪ್ರವಾಸಿ ಬೋಟ್ ದುರಂತದಲ್ಲಿ ಮೈಸೂರಿನ ಮತ್ತೋರ್ವ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಆ ಮೂಲಕ ಮೃತರ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಮೈಸೂರು ಬಿಪಿಒ ಕಾಲ್ ಸೆಂಟರ್ನ 28 ಉದ್ಯೋಗಿಗಳು 2 ಬೋಟ್ಗಳಲ್ಲಿ ತೆರಳಿದಾಗ ಒಂದು ಬೋಟ್ ಸಮುದ್ರದ ಪಾಲಾಗಿತ್ತು. ಪ್ರವಾಸಿ ಬೋಟ್ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮತ್ತೋರ್ವ ಯುವತಿ ಸಾವನ್ನಪ್ಪಿದ್ದಾರೆ. ಮೈಸೂರಿನ ದಿಶಾ ಮೃತ ಯುವತಿ. ನಿನ್ನೆ ಸಿಂಧು ಮತ್ತು ಶಂಕರಪ್ಪ ಎಂಬುವರು ಮೃತಪಟ್ಟಿದ್ರು. ಸದ್ಯ ಧರ್ಮರಾಜ್ ಎಂಬ ಯುವಕನಿಗೆ ಚಿಕಿತ್ಸೆ ಮುಂದುವರೆದಿದೆ. ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಯುವತಿ ದಿಶಾ ಅನ್ನೋರು ಖ್ಯಾತ ಯೂಟ್ಯೂಬರ್ ಮಧುಗೌಡ ಅವರ ಆತ್ಮೀಯ ಸ್ನೇಹಿತೆ ಆಗಿರ್ತಾರೆ. ಅವರ ಬಹಳಷ್ಟು ವಿಡಿಯೋಸ್ ಅಲ್ಲಿ ವ್ಲಾಗ್ಗಳಲ್ಲಿ ಕಾಣಿಸ್ಕೊತಾ ಇದ್ರು. ಅದಷ್ಟೇ ಅಲ್ಲ, ಅವರ ಮನೆಯಲ್ಲಿ ನಡೆಯುವಂತ ಎಲ್ಲ ಶುಭ ಸಮಾರಂಭಗಳಲ್ಲೂ ಕೂಡ ಬಹಳ ಜೊತೆಯಾಗಿ ನಿಲ್ತಾ ಇದ್ರು ಮೈಸೂರಿನ ದಿಶಾ ಅವರು. ಹೌದು, ಆದರೆ ಇವಾಗ ದಿಶಾ ಅವರು ಇಲ್ಲ ಅನ್ನೋದನ್ನ ಖ್ಯಾತ ಯೂಟ್ಯೂಬರ್ ಮಧುಗೌಡ ಹೇಗೆ ಜೀರ್ಣಿಸ್ಕೋತಾರೆ, ಹೇಗೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನಿಜಕ್ಕೂ ನೆನೆಸ್ಕೊಳ್ಳೋದಕ್ಕೂ ಬಹಳ ಅಸಾಧ್ಯಕರವಾದಂಥ ಸಂಗತಿ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ಇನ್ನು ದಿಶಾ ಅವರ ಅಪ್ಪ ಅಮ್ಮ ಇದಿನ್ನೂ ಬದುಕಿ ಬಾಳುವಂತಹ ವಯಸ್ಸು. ಇಂಥ ಟೈಮಲ್ಲಿ ದಿಶಾ ಅವರ ಅಪ್ಪ ಅಮ್ಮ ಮಗಳನ್ನ ಕಳ್ಕೊಂಡಿದ್ದಾರೆ. ನಿಜಕ್ಕೂ ಅದು ಹೇಳೋದಕ್ಕೆ ಬಹಳ ಕಷ್ಟಕರವಾದಂಥ ಸಂಗತಿ. ಏನೇ ಆಗಲಿ, ವಿಧಿಯಾಟ, ವಿಧಿ ಕರೆದಾಗ ನಾವೇನೇ ಮಾಡ್ತಿದ್ರು ಬರ್ತೀವಿ ಅಂತೇಳಿ ಹೋಗ್ತಾ ಇರಬೇಕು. ನಿಂತ್ಕೋತೀವಿ ಅಂದರೂ ಕೂಡ ನಿಂತ್ಕೊಳ್ಳೋದಕ್ಕೆ ಟೈಮ್ ಕೊಡೋದಿಲ್ಲ. ದಿಶಾ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರ ತಂದೆ ತಾಯಿ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಈ ದುಃಖವನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ. ಅಷ್ಟೇ ಅಲ್ಲ, ಸಿಂಧು ಮತ್ತು ಶಂಕರಪ್ಪ ಎನ್ನುವಂಥವರು ಸಹ ಮೃತಪಟ್ಟಿರ್ತಾರೆ. ಇವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ. ಇವರ ತಂದೆ ತಾಯಿ ಹಾಗೂ ಕುಟುಂಬ ವರ್ಗದವರಿಗೂ ಸಹ ದುಃಖವನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ನಮ್ಮ ಚಾನಲ್ ಮುಖಾಂತರ ನಾವು ಆಶಿಸ್ತೇವೆ.